ಎನ್ ಸಿ ಸಿ ವೆರಿಫಿಕೇಷನ್ಸ್ ಏನಂದ್ರೆ ಎನ್ ಸಿ ಸಿ ರನ್ನಿಂಗ್ ನಡೆದವ. ನಾವು ಇವತ್ತು ಎನ್ ಸಿ ಸಿ ವೆರಿಫಿಕೇಷನ್ಗೆ ಬಂದೀವಿ. ಟೊಯೋಟಾ ವೆಲ್ಫೇರ್ ಅಂತ ನೋಡ್ರಿ, ಕಾರ್ಗಡೆ ಧಾರವಾಡ. ಸೊ ನಾ ಈಗ ಜಸ್ಟ್ ಯಶವಂತಪುರ ಬಂದೀನಿ ರೀ. ಇಲ್ಲಿ ರೈಲ್ವೆ ಸ್ಟೇಷನ್ ಅಂತೆಲ್ಲ ಹೋಗ್ಬೇಕು, ಯಾಕಂದ್ರೆ ಅಲ್ಲಿ ನಮ್ಮ ಫ್ರೆಂಡ್ ಬರತ್ತಾನ. ಸೊ ಅವನೊಬ್ಬನ ಕರ್ಕೊಂಡು ಆ ಕಡೆ ಹೋಗ್ಬೇಕು. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ನಡ್ಕೊತ ಹೋಗೋದಾಗುತ್ತೆ, ಆಟೋದಾಗ ಹೋಗೋದಾಗುತ್ತೆ ನೋಡು. ಸೊ ಬಂದ ನಂತರ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಸೊ ಅದ್ರ ಸಮ ಹೊಂಟೈತಿ ಈಗ, ಯಾಕಂದ್ರೆ ಆಗಾಳ ಯಾವ ದಾರಿಲಿ ಬಂದಿನಿ ಅದೇ ದಾರಿಗೆ ಹೋಗ್ಬೇಕು ಈಗ ಅಲ್ಲಿ. ಸೊ ರೈಲ್ವೆ ಸ್ಟೇಷನ್ ಐತಿ ಅವ ಇರ್ತಾನಲ್ಲ. ಸೊ ಅವನೊಬ್ಬನ ಕರ್ಕೊಂಡು ಸೀದಾ ನಾವು ನೋಡ್ಬೇಕು ಎಲ್ಲಾರು ನಾಷ್ಟ ಮಾಡೋದು ಇಲ್ಲಿ ಸೀದಾ ಅಲ್ಲಿಗೆ ರೀ. ಎಲ್ಲಿ ಅಂದ್ರೆ ಬೋರ್ಡ್ ಎಲ್ಲಿ ಇರುತ್ತಲ್ಲ. ಸೊ ಅಲ್ಲಿ ಮಲ್ಲೇಶ್ವರಂ ಯಾವುದೋ ಕಾಲೋನಿ ಅಂದಾರಿಪ್ಪ ನೋಡು. ಸೊ ಅಲ್ಲಿ ಹೋಗಿ ನೋಡೋಣ ಬರೀ. ದಾರಿ ಕನ್ಫ್ಯೂಸ್ ಆಗೈತೆ ನಂಗೆ. ನಾನು ಎಲ್ಲಿ ಸೇರಲ್ಲ, ಆ ಕಡೆ ಹೊಂಟೀನಿ ನಾನು. ಬಟ್ ನಾ ಎಷ್ಟೊತ್ತಿಗೆ ಎಲ್ಲಿ ಕೂತಿದ್ದೆ, ಆ ಕಡೆ ರೈಲ್ವೆ ಸ್ಟೇಷನ್ ಐತಿ. ಸೊ ಅಂದ್ರೆ ಲೊಕೇಶನ್ ಒಂದು ತಿರುಗಾಡು ಸಾಕ್ಬಿಟ್ಟಂದ್ರೆ ನಾನು ಆ ಕಡೆ ಈ ಕಡೆ ನೋಡೋಣ. ಆಗ ಇಲ್ಲೇ ಕೂತಿದ್ದೆ, ಈಗ ಭಾಳ ವಾಪಸ್ ಇದ್ದ ರೋಡಿಗೆ ಹೋಗೋದಾತ. ಇಲ್ಲಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಾರಲ್ರಿ, ಲಿಫ್ಟ್ ಅನ್ನೋ ಆಪ್ಷನ್ ಇರ್ಲಿಕ್ಕೆ ಅಂದ್ರೆ ಹೆಂಗೆ ಇರ್ತೈತೆ ಜೀವನ ಅಂತ ಯೋಚನೆ ಮಾಡೋದು. ರೈಲ್ವೆ ಸ್ಟೇಷನ್ ಬಂದಿರ್ತೀನಿ ರೀ, ಇನ್ನೂ ಬಂದಿಲ್ಲ ಅವ. ಅಲ್ಲಿ ನಾನು ನೋಡ್ಬೇಕು, ಏನು ಟ್ರೈನ್ ಬಂತಿಲ್ಲ ಯಾರಿಗೆ ಗೊತ್ತು. ಇನ್ನೂ ಒಂದು 2 ಕಿಲೋಮೀಟ್ರ್ ತೋರಿಸಿ ತಗೊಳ್ಳಿ. ಸೊ ಇನ್ನೂ ಬಂದಂಗಿಲ್ಲ ರೀ. ಎಲ್ಲರೂ ನಾಷ್ಟ ಮಾಡ್ಬೇಕು ರೀ. ಇನ್ನೂ ನೋಡ್ರಿ ಇವನು ಸಂಬಂಧ ಇಟ್ಟದ ಕಾದಿದ್ದು ಭಾಳ ಲೇಟ್ ಮಾಡಿದ್ದು ನೀವು. ಬರ್ರಿ ಎಲ್ಲರೂ ನಾಷ್ಟ ಮಾಡ್ಕೊಂಡು ಸೀದಾ ಹೋಗ್ಬೇಕು. ಒಂದು 2.5 ಕಿಲೋಮೀಟ್ರ್ ಐತಿ ಇಲ್ಲಿಂದ ನಡ್ಕೊತ ಹೋದ್ರೆ. ಅದಕ್ಕೆ ಇದೊಂದು ಸರ್ಕಲ್ ಎಷ್ಟು ಚಂದ ಐತೆ ನೋಡ್ರಿ. ಇಲ್ಲಿ ಎಲ್ಲ ಬಸ್ಗಳು ತಿರುಗಿ ಹೊರ್ತಾವ. ನಾವು ಇನ್ನೊಂದು 900 ಮೀಟ್ರ್ ಹೋದ್ವಿ ಅಂದ್ರೆ ನಮ್ಮ ಲೊಕೇಶನ್ ಇಲ್ಲೇ ಬರ್ತದೆ. ಅಂದ್ರೆ ಏನಾರ ಜಲ್ದಿ ಮುಗೀತು ಅಂದ್ರೆ ನೆಕ್ಸ್ಟ್ ಪ್ಲ್ಯಾನ್ ನೋಡ್ಬೇಕು ಏನಾಗುತ್ತೆ ಅಂತಂದು. ಜಲ್ದಿ ಮುಗೀತು ಚಲೋ ರೀ. ಅಂದ್ರೆ ನೆಕ್ಸ್ಟ್ ಎಲ್ಲಿಯಾರ ಹೋಗೋಕೆ ಪ್ಲ್ಯಾನ್ ಹಾಕ್ಬೋದು. ಸುಮ್ಮನೆ 2-3 ತಾಸು ಮಾಡಿದ್ರೆ ಅಂದ್ರೆ ಎಲ್ಲಿ ಅಡ್ಡಾಡಕ್ಕೆ ಹೋಗಲ್ಲ, ಸುಮ್ಮ ಬಸ್ ಹತ್ತಿ ಹೊಡ್ದಾಗತ್ತೆ. ಸೈಕಲ್ ಎಷ್ಟು ಚಂದ ಐತೆ ನೋಡ್ರಿ ಇದು. ಹ್ಯಾಂಡಲ್ ದೊಡ್ಡದು, ಸೀಟ್ ದೊಡ್ಡದು, ಸೈಕಲ್ ರೀ ಸಾಂದು. ಅಲ್ಲಿ ನೋಡ್ರಿ ಅಲ್ಲಿ ಎನ್ ಸಿ ಸಿ ರನ್ನಿಂಗ್ ನಡೆದವ. ನಾವು ಇವತ್ತು ಎನ್ ಸಿ ಸಿ ವೆರಿಫಿಕೇಷನ್ಗೆ ಬಂದೀವಿ. ಇಷ್ಟೇ ಡಿಫ್ರೆನ್ಸ್. ಅಲ್ಲಿ ಅವ್ರು ಈಗ ಕಲೆ ಆಗ್ತಾರ, ನಾವು ಕಲಿತು ಬಂದು ವೆರಿಫಿಕೇಷನ್ಗೆ ಬಂದೀವಿ. ನಾವು ಇದಕ್ಕಾರ ಬೆಂಗಳೂರು ಅಡ್ಡಾಡೋದು ಆತೀಗ. ಕ್ಯಾಂಪ್ದಾಗಂತೂ ಬರಲಿಲ್ಲ. ಅಲ್ಲೇ ವಿಜಯಪುರ ಒಂದು ಬಾಗಲಕೋಟೆ ಒಂದು ಕ್ಯಾಂಪ್ ಮಾಡಿ ಕೈ ಬಿಟ್ಬಿಟ್ವಿ. ಕಡೆಗೆ ವೆರಿಫಿಕೇಷನ್ಗಾರ ಬೆಂಗಳೂರಿಗೆ ಬರೋದಾತ. ಬರ್ರಿ ಇನ್ನೊಂದು 200 ಮೀಟ್ರ್ ಹೋದೈತಿ. ಅಲ್ಲಿ ಹೋಗಿ ಎಷ್ಟೊತ್ತಿಗೆ ಐತಿ ಎಷ್ಟೊತ್ತಿಗೆಲ್ಲ ನೋಡ್ಕೊಂಡು ಇಲ್ಲೇ ಮುಂದೆ ಇರ್ಬೇಕು ನೋಡಿ. ಸೊ ಬಂದಿವ್ರಿ ನಾವು ಇಲ್ಲೇ. ಬಟ್ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗಲ್ಲ. ಏನಿದೆ ಇರ್ಬೋದು, ದೊಡ್ಡ ಬಿಲ್ಡಿಂಗ್ ಏನು ಮುಂದೆ ಐತೆ ಗೊತ್ತಿಲ್ಲ. ನೋಡು ಎದುರು ಇಲ್ಲ. ಇಲ್ಲೇ ಬಂದು ಒಂದು ಕಡೆ ಗಾರ್ಡನ್ದಾಗ ವೇಟ್ ಮಾಡತ್ತಿದ್ದೀವಿ ರೀ. ಸೊ ಈಗ 9:30 ಟೈಮ್ 10ಕ್ಕೆ ಬಂದಾರ. ಆ್ಯಂಡ್ ಈಗ ಹೋಗಿ ಎಲ್ಕೊಂಡಿರ್ಬೇಕು. ಸೊ ಬರ್ರಿ ನೋಡೋಣ ಅಲ್ಲಿ ವೆರಿಫಿಕೇಷನ್ಗೆ ಏನು ಕೇಳ್ತಾರೆ ಏನೆಲ್ಲ ಹೇಳ್ತೇನೆ ನಿಮ್ಗೆ. ಸೊ ನಾವು ಇಲ್ಲಿ ಐತೆ ಅಂತ ಬಂದ್ವಿ, ಬಟ್ ಬ್ಯಾಕ್ ಸೈಡ್ ಐತಂತೆ. ಹಿಂಗಾಗಿ ಆಚೆ ಕಡೆ ಬರ್ಬೇಕು. ಈಗ ಆಚೆ ಕಡೆ ಒಂದು ಗೇಟ್ ಐತೆ ಅಂತ ಅನ್ನಿಸ್ತು ತಗೊಳ್ಳಿ. ಬಟ್ ಇದೇ ಮೇನ್ ಗೇಟ್ ಅಂತ ಮಾಡಿದ್ವಿ. ಸೊ ಈಗ ವೆರಿಫಿಕೇಷನ್ ಎಲ್ಲ ಮುಗಿಸ್ಕೊಂತೀವಿ ರೀ. ಅಲ್ಲೆಲ್ಲ ಡಾಕ್ಯುಮೆಂಟ್ ಕೊಡ್ದಿತ್ತು ಅಷ್ಟೇ, ಅದನ್ನೆಲ್ಲ ಕೊಟ್ಟು ಈಗೆಲ್ಲೋ ಇಸ್ಕಾನ್ ಟೆಂಪಲ್ ಐತಿ ಇಲ್ಲಿ ಸನೇದ ಒಂದು 2-3 ಕಿಲೋಮೀಟ್ರ್ದಾಗ. ಸೊ ಅಲ್ಲಿಗೆ ಹೋಗ್ಬೇಕು ರೀ ಈಗ. ಆ್ಯಂಡ್ ಅಲ್ಲಿಂದ ಮತ್ತು ಆನಂದ್ರ ಸರ್ವಕ್ಕೆ ಹೋಗ್ಬೇಕು. ಸಂಜೆ 8:30ಗೆ ಟ್ರೈನ್ ಐತಿ, ಬಸ್ ಐತಿ. ಎನ್ ಸಿ ಸಿ ವೆರಿಫಿಕೇಷನ್ಸ್ ಏನಂದ್ರೆ ಬರೀ ಬಿ ಸರ್ಟಿಫಿಕೇಟ್ ಒಂದೇ ರೀ. ಯಾಕಂದ್ರೆ ಬಿ ಸರ್ಟಿಫಿಕೇಟ್ ಮ್ಯಾಗ ಅಪ್ಲಿಕೇಶನ್ ಐತಿರಲ್ಲ. ಸೊ ಬಿ ಸರ್ಟಿಫಿಕೇಟ್ ಒಂದು, ಅದ್ರ ಜೊತೆ ಕ್ಯಾಂಪ್ ಸರ್ಟಿಫಿಕೇಟ್ 2 ಇದ್ದು ನಮ್ಮ. ಸೊ 2 ಕೊಟ್ಟೈತಿ. ಆ್ಯಂಡ್ 2 ಒರಿಜಿನಲ್ ತೊಗೊಂಡಾರ. ಹೊಳ್ಳಿ ಏನೋ ಮೇ ಬಿ ಭಾಳ ಬೋರ್ದಾಗ್ತದೆ ಏನು ಅಲ್ಲಿ ನಮ್ಮ ಇದಕ್ಕೆ ಕಳಿಸ್ತಾರೆ ಗೊತ್ತಿಲ್ಲ, ಗೌರ್ಮೆಂಟ್ ಪಾಲಿಟೆಕ್ನಿಕ್. ಸೊ ನೋಡುವ ಅದನ್ನು ನೋಡೋರು ಒಂದು ಟೋಕನ್ ನಂಬರ್ಸ್ ಏನೋ ಕೊಡ್ತಾರೆ. ಸೊ ಅದಷ್ಟೇ. ಇನ್ ಕೇಸ್ ಈಗ ಹೌದಪ್ಪ ಅದು ತಿಂಡಿಲಿ ಕಾರ್ ಐತಿ. ಈಗ ಓರಿಯನ್ ಮಾಲ್ ಹತ್ತಕ್ಕಿದೀವಿ ರೀ. ಸೊ ಇಲ್ಲಿಂದ ಒಂದು 600 ಮೀಟ್ರ್ ಐತಿ ಇಸ್ಕಾನ್ ಟೆಂಪಲ್. ಓರಿಯನ್ ಮಾಲ್ ಎಲ್ಲ ಎಲ್ಲೋ ಒಂದು ವಿಡಿಯೋದ ನೋಡ್ತಿದ್ದೆ. ಯಾರು ವ್ಲಾಗ್ ಮಾಡ್ಬೇಕಾದ್ರೆ ಆಯ್ತು ಇಲ್ಲ ಹಿಂಗೆ ಎಲ್ಲೋ ಅಂತದ್ರಲ್ಲಿ ಫೋನ್ನಾಗ ಕೇಳಿದ ನೆನಪ ಓರಿಯನ್ ಮಾಲ್ ಅಂತ ಕೇಳಿನ ಅಷ್ಟೇ. ಸೊ ಈಗ ನೋಡೋಂಗೆ ಆಯ್ತು ನೋಡ್ರಿ. ಅಡ್ಡಾಡ್ಕೊತ ಬಂದೀವಿ ನಾವು. ಇಲ್ಲೇ ಐತೆ ಗೊತ್ತಿಲ್ಲ, ಜಸ್ಟ್ ಕಾಣ್ತದೆ. ಈಗ ಈಸಿರಿಪ್ಪ ಇಲ್ಲಿ ಬೆಂಗಳೂರದಾಗ ಆರಾಮ್ ಅಡ್ಡಾಡ್ಬೋದು. ಬಟ್ ಹೆಂಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಭಾಳ ಆಗ್ತದೆ ನಮ್ಮ ಕಡೆ ಕಂಪೇರ್ ಮಾಡಿದ್ರೆ. ಬಟ್ ಓರಿಯನ್ ಮಾಲ್ ಅಲ್ಟಿ ಬಿಡ್ರಿ ಇದು. ನಮೂನಿ ಐತೀವಿ ನಾವು. ಹುಬ್ಳ್ಯಾಗೆಲ್ಲ ಅಡ್ಡಾಡಿದ್ದೆ. ಯಾವುದದು ಆರ್ಬಿಟ್ ಏನು ಸಮಥಿಂಗ್ ಅದಾವಲ್ಲ ರೀ. ಸೊ ಎಲ್ಲ ಬಟ್ ಅವಕ್ಕೆ ಏನಾಗ್ತದ ನೋಡ್ರಿ. ಇವೆಲ್ಲ ಟೊಯೋಟಾ ವೆಲ್ಫೇರ್ ಅಂತ ನೋಡ್ರಿ.
ತೊಗೋಬೇಕು ರೀ, ತೊಗೊಂಡ್ರೆ ಇಂಥ ಗಾಡಿ ತೊಗೋಬೇಕು ನಾವು ಅದಕ್ಕಿಂತ ಕಾರ್ ಗಾಡಿ ಅಡ್ಡಾಡಬಾರ್ದು, ಇಂಥ ಅಡ್ಡಾಡೋದು. ಸೊ ಫೈನಲಿ ಇಸ್ಕಾನ್ ಟೆಂಪಲ್ ಬಂದೀವಿ. ಬಟ್ ನಮ್ಗೆ ಹೋಗೋದು 4 ಗಂಟೆ ಮೇಲೆ ಅಂತಾರೆ. ಈಗ 3 ಟೈಮ್. ಸೊ ಒಳಗೆ ಹೋಗ್ಬೇಕಾದ್ರೆ 4 ಮ್ಯಾಗ ಬಿಡ್ತಾರಂತ. ಇನ್ನು ನೋಡ್ಬೇಕು, ಇನ್ನು ಎಷ್ಟೊತ್ತಿ ಬಿಡ್ತಾರೆ ಎಷ್ಟೊತ್ತಿಗೆಲ್ಲ ಗೊತ್ತಿಲ್ಲ. ನೋಡು ನಿರ್ಧಾರ ಇರುತ್ತೆ, ಇಲ್ಲ ಹೋದಾಗ ಹೋಗ್ಬೇಕು. ಫೋನ್ಗಿನೇ. ಸೊ ಈಗ ಬ್ಯಾಗ್ ಎಲ್ಲ ಕೊಟ್ಟು ಹೊಂಟಿವ್ರಿ. ಇಲ್ಲೇನು ಚೆಕಿಂಗ್ ನಡೆದದು. ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೀವಿ. ಇಲ್ಲಿ ಏನಂತ ಚಪ್ಪಲಿಗೆ ಒಂದು 10 ರೂಪಾಯಿ, ಅಂದ್ರೆ ಜೋಡಿಗೆ ಒಬ್ಬರಿಗೆ 5 ರೂಪಾಯಿ. ಅದನ್ನು ಬಿಟ್ಟರೆ ಎಲ್ಲಿ ಪೇ ಮಾಡಿಲ್ಲ, ಅದಷ್ಟು ಪೇ ಮಾಡಿದ್ದೆ. ಹಿಂಗೆ ಬರ್ಬೇಕು ರೀ. ನಿಲ್ಸು ಬ್ಯಾಕ್ ಬಾ. ಪ್ಲೇ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸೊ ದರ್ಶನ ಎಲ್ಲ ಆಯ್ತು ರೀ. ಇರಲಿ ಅಂತಂದು ಪ್ರಸಾದ ತೊಗೊಂಡು ಇಬ್ಬರಿಗೆ ಅಟ್ಟ. ಅಂದ್ರೆ ಒಂದು ಬಾಕ್ಸಿಗೆ ಮೇ ಬಿ 200 ರೂಪಾಯಿನೋ ಇದ್ದು. ಬಾಕ್ಸಾಗ 6 ಇರ್ತಾವೆ 7 ಇರ್ತಾವೆ ಗೊತ್ತಿಲ್ಲ. ಪ್ರಸಾದ ತೊಗೊಂಡು ಅನ್ನಿಸ್ತು ಮನೆಗೆ. ಬಟ್ ಕ್ಯಾರಿ ಮಾಡೋಕ್ಕಾಗಂಗಿಲ್ಲ, ಅಲ್ಲಿಗೆ ಹೋಗಿ ಏನಾರ ಅನ್ಸ್ಕೊಂಡು ಇಲ್ಲಿ ಮಟ್ಟ ಬಂದವ್ರಿಗೆ ಪ್ರಸಾದ ಇಲ್ಲ ಅಂತಂದು ತೊಗೊಂಡಿವಿ. ಆ್ಯಂಡ್ ಬರ್ರಿ ನೆಕ್ಸ್ಟ್ ಫೋನ್ ಎಲ್ಲಿ ಹೋಗೋದಕ್ಕೆ ನೋಡ್ಬೇಕು. ಅಲ್ಲಿ ಇಟ್ಟಿದ್ದು ಬ್ಯಾಗ ಮತ್ತು ಎಲ್ಲ ತೊಗೋಬೇಕ್ರಿ. ಸೊ ಬರ್ರಿ, ಪ್ರಸಾದ ಕೊಟ್ಟರೆ ಲಕ್ಕಿ ಇದೀವೋ ಏನು ಡೈಲಿ ಪ್ರಸಾದ ಕೊಡ್ತಾರೆ ಗೊತ್ತಿಲ್ಲ. ಪ್ರಸಾದ ಕೊಟ್ರೆ ನನ್ನ ಖುಷಿ ಆಗ್ಬಿಟ್ಟೈತಿ. ಸೊ ಎಲ್ಲ ಪ್ರಸಾದ ಹತ್ರ ಎಲ್ಲ ಐತೆ. ಆ್ಯಂಡ್ ಇಲ್ಲೇನೋ ವಾಟರ್ ಪಾರ್ಕ್ ಐತೆ, ಏನು ಸುಮ್ಮನೆ ನೀರು ಸಿಡ್ಸೋದಾರ ಗೊತ್ತಿಲ್ಲ. ಏನು ನೀರು ಸಿಡ್ಸೋದಾರ. ಸೊ ಬರ್ರಿ ಡೈರೆಕ್ಟ್ ಲಗೇಜ್ ಎಲ್ಲ ತೊಗೊಂಡು ಆನಂತರ ಸ್ವಲ್ಪ ಹೋಗುತ್ತೆ. ಬಸ್ 8ಕ್ಕೆ ಐತಿ, ಮೇ ಬಿ 4 ಆಯಿತು. 5 ಆಯ್ತು ರೀ. ಸೊ ಈಗ 5 ಆಗೈತಿ. 6 ತಲೆ ಹೋಗ್ತೀವಿ. ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಸೊ ಬರ್ರಿ. ಆ್ಯಂಡ್ ಪ್ರಸಾದ ಮಾತ್ರ ಅಲ್ಟಿಮೇಟ್ ಇತ್ತು. ಸೊ ಈಗ ಜಸ್ಟ್ ಆನಂದರ ಸರ್ಕಲ್ಗೆ ಬಂದೀವಿ ರೀ. ಇಲ್ಲಿ ಎಕ್ಸಿಬಿಷನ್ ಇದ್ರ ಸಂಬಂಧ ಬಂದಿದ್ದೀವಲ್ಲ, ಅವಾಗ ಇಲ್ಲೇ ರೀ ನಾವು ರೂಮ್ ಮಾಡಿದ್ದು. ಸೊ ಇಲ್ಲೇ ಒಂದು 2-3 ದಿನ ಇದ್ವಿ. ಆ್ಯಂಡ್ ಈ ಹೋಟೆಲ್ ಗೊತ್ತೈತಲ್ಲ ಎಲ್ಲರಿಗೆ, ಬಾಗಲಕೋಟದವ್ರದ್ದು. ಸೊ ಇದು ಹೋಟೆಲ್ದಾಗ ಈ ಹೋಟೆಲ್ ಸೆಂಟ್ರ್ ಇದೆಯಲ್ಲ ಅದಕ್ಕೆಲ್ಲ ಗೊತ್ತೈತಿ. ಆ್ಯಂಡ್ ಇಲ್ಲೇ ಬರುತ್ತೆ ರೀ AM ಟ್ರಾವೆಲ್ಸ್ ಅಂತಂದು. ಎಷ್ಟೊತ್ತಿಗೆ ಬರುತ್ತೆ ಏನು ಬರುತ್ತೆ ಕೇಳ್ಕೊಂಡು ಸ್ವಲ್ಪ ಎಲ್ಲಾರು ಏನು ಊಟ ಮಾಡೋದಾರ ಮಾಡ್ಬೇಕು. ಸೊ